ಅದು ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಕ್ವಾರ್ಟರ್ಸ್. ನಾವು ಬ್ರೇಕ್ ಮಾಡುವ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸುಂಟರಗಾಳಿ ಎಬ್ಬಿಸುತ್ತೆ. ಅದೇ ರೀತಿ ಮೂಡ ಹಗರಣದಲ್ಲಿ ನಾವು ಬ್ರೇಕ್ ಮಾಡಿದ ಸುದ್ದಿ ರಾಜಕಾರಣದಲ್ಲಿ ಸುನಾಮಿ ಎಬ್ಬಿಸಿದೆ. ಇಲ್ಲಿವರೆಗೆ ನಾವು ಮೂಡ ಸ್ಕ್ಯಾಮ್ನ 5 ಸೂಪರ್ ಎಕ್ಸ್ಕ್ಲೂಸಿವ್ ದಾಖಲೆಯನ್ನು ರಿಲೀಸ್ ಮಾಡಿದ್ದೇವೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ಮೂಡ ಹಗರಣದ ಸಾಲು ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಯಾವುದೇ ಒಂದು ವರದಿ ಪ್ರಸಾರ ಮಾಡಿದ್ರು ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡೋ ಮಾತೇ ಇಲ್ಲ. ನಮ್ಮ ವರದಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ನಾವು ಪ್ರಸಾರ ಮಾಡುವ ಸುದ್ದಿ ಇಲ್ಲಿಂದ ದಿಲ್ಲಿವರೆಗೂ ಸದ್ದು ಮಾಡುತ್ತೆ. ಇದಕ್ಕೂ ಮತ್ತೊಂದು ಉದಾಹರಣೆಗೆ ಮೂಡ ಹಗರಣದಲ್ಲಿ ನಾವು ಮಾಡಿದ ಎಕ್ಸ್ಪೋಸ್. ಮೂಡ ಹಗರಣದ ಆಳ ಅಗಲ ಕಲೆ ಹಾಕುತ್ತಿರುವ ರಿಪಬ್ಲಿಕ್ ಕನ್ನಡ ಕಳೆದ 5 ದಿನಗಳಿಂದ ದಿನಕ್ಕೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಬುಧವಾರ ವೈಟ್ನರ್ ಹಾಕಿದ ಪತ್ರ ರಿಲೀಸ್. ಬುಧವಾರ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. ಇದು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಎಬ್ಬಿಸಿತ್ತು. ಈ ಸುದ್ದಿ ದೆಹಲಿ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತಿದ್ದ ಬೆನ್ನಿಗೆ ರಿಪಬ್ಲಿಕ್ ಕನ್ನಡ ಗುರುವಾರ 2ನೇ ದಾಖಲೆ ರಿಲೀಸ್ ಮಾಡಿತ್ತು. ಗುರುವಾರ ಸಿಎಂ ಪತ್ನಿ ಮೂಡಕ್ಕೆ ಬರೆದಿದ್ರು ಎನ್ನಲಾದ ಪತ್ರ ಸಾಕ್ಷಿ. ಗುರುವಾರ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ರು ಎನ್ನಲಾದ ಪತ್ರಕ್ಕೆ ಸಾಕ್ಷಿ ನೀಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಶುಕ್ರವಾರ 2020ರ ಮೂಡ ನಡಾವಳಿಯ ದಾಖಲೆ ರಿಲೀಸ್. ಶುಕ್ರವಾರ 2020ರ ಮೂಡ ನಡಾವಳಿಯ ದಾಖಲೆ ರಿಲೀಸ್ ಮಾಡಿತ್ತು. ಇದೇ ಸಭೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಇದ್ರು ಅಂತ ಹೇಳುವ ದಾಖಲೆಯನ್ನ ಕೂಡ ರಿಲೀಸ್ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಶನಿವಾರ ಡಬಲ್ ನ್ಯೂಸ್ ಬ್ರೇಕ್. ನಮ್ಮ ಎಕ್ಸ್ಕ್ಲೂಸಿವ್ಗಳ ಮುಂದುವರಿಕೆಯ ಭಾಗವಾಗಿ ಶನಿವಾರ ರಿಪಬ್ಲಿಕ್ ಕನ್ನಡ ಡಬಲ್ ನ್ಯೂಸ್ ಬ್ರೇಕ್ ಮಾಡಿದೆ. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ಜಮೀನು ಕೊಡುವ ತೀರ್ಮಾನ ಆಗಿದ್ದು ಯಾವತ್ತು? ಈ ಸಂಬಂಧ ಮೂಡ ಸಭೆಯದ್ದು ಎನ್ನಲಾದ ನಡಾವಳಿಯ ಎಕ್ಸ್ಕ್ಲೂಸಿವ್ ವರದಿಯನ್ನ ಬ್ರೇಕ್ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಮೂಡ ಹಗರಣದ ಎಕ್ಸ್ಕ್ಲೂಸಿವ್ ಸರಣಿ ಮುಂದುವರೆದಿದ್ದು ಮತ್ತೊಂದು ದಾಖಲೆಯನ್ನ ರಿಲೀಸ್ ಮಾಡಲಿದ್ದೇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದನ್ನೇ ವಿಪಕ್ಷಗಳು ಅಸ್ತ್ರವಾಗಿ ಬಳಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರು. ಆದ್ರೀಗ ಕಲ್ಯಾಣ ಕರ್ನಾಟಕದಲ್ಲಿ 60% ಕಮಿಷನ್ ಆರೋಪ ಕೇಳಿ ಬಂದಿದೆ. ಕಮಿಷನ್ ಇದು ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದ ಬಹುದೊಡ್ಡ ಆರೋಪ. ಕಮಲ ಪಾಳ್ಯದ ವಿರುದ್ಧ ಕಾಂಗ್ರೆಸ್ ಹೂಡಿದ ಬ್ರಹ್ಮಾಸ್ತ್ರ. ಆದ್ರೆ ಕಾಂಗ್ರೆಸ್ ಹೂಡಿದ ಅಸ್ತ್ರವೇ ಕಾಂಗ್ರೆಸ್ಗೆ ತಿರುಗುಬಾಣವಾಗಿ ಬರೆದಿದೆ. ಸರ್ಕಾರ ಬದಲಾದರೂ ಗುತ್ತಿಗೆದಾರರ ಹಣೆ ಬರಹ ಮಾತ್ರ ಬದಲಾಗಿಲ್ವಂತೆ. ಕಾಂಗ್ರೆಸ್ ಸರ್ಕಾರ ಬಂದರೂ ಕಮಿಷನ್ಗೆ ಬ್ರೇಕ್ ಬಿದ್ದಿಲ್ವಂತೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ 40% ಕಮಿಷನ್ ನಡೀತಾ ಇದ್ರೆ ಕಾಂಗ್ರೆಸ್ ಅವಧಿಯಲ್ಲಿ 60% ಕಮಿಷನ್ ತಾಂಡವವಾಡ್ತಾ ಇದೆಯಂತೆ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ನಡೆಯುತ್ತಿರುವ ಸಾವಿರಾರು ಕೋಟಿ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆ ಜೋರಾಗಿದೆಯಂತೆ. ಟೆಂಡರ್ ಮಾಡದೆ ಸರ್ಕಾರಿ ಸ್ವಾಮ್ಯದ ಕೆಆರ್ಐಡಿಎಲ್ ಹಾಗೂ ನಿರ್ಮಿತಿ ಕೇಂದ್ರಗಳಿಗೆ ಶಾಸಕರು ಕೆಲಸ ನೀಡಿ 60% ಕಮಿಷನ್ ಪಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ನಾವು 40% ಸರ್ಕಾರ ಅಂತ ಹೇಳಿದ್ವಿ ಬಿಜೆಪಿಗೆ. ಇದು 40 ಅಲ್ಲ, ಇದು 60 ಬಂತು.
ಯಾಕಂದ್ರೆ ಕೇಳಿ, ಇಲ್ಲಿ ಏನಾಯ್ತಂದರೆ ಒಬ್ಬ ಶಾಸಕರು ಟೆಂಡರ್ನ ಮಾಡ್ತಕ್ಕಂತಕ್ಕ ನಮ್ಮ ಗುತ್ತಿದಾರನ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದರೆ ಗುತ್ತಿದಾರ ಎಲ್ಲರೂ ಎಲಿಜಿಬಿಲಿಟಿ, ಎಲ್ಲೇ ಒಂದು 10% ಎಲಿಜಿಬಿಲಿಟಿ ಇಲ್ದವ್ರು ಎಲ್ಲ ಜಿಲ್ಲೆಗಳಲ್ಲಿ ಎಲಿಜಿಬಿಲಿಟಿ ಅವ್ರು ಮಾಡ್ತಿದ್ರು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಲ್ಯಾಂಡ್ ಆರ್ಮಿ ಅವ್ರಿಗೆ ಕೈ ಮಾಡಿ, ಕ್ಯಾಶುಟಿ ಅವ್ರಿಗೆ ಕೈ ಮಾಡಿ ನೀ ಬಾ ಅಂತೇಳಿ ಕೊಟ್ಟು ಕೇಸಿ ಅವರಿಗೆಲ್ಲ ಕೊಟ್ಟು ನಮ್ಮನ್ನು ಅನ್ಯಾಯ ಮಾಡಿ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ 70% ಕಾಮಗಾರಿಗಳನ್ನು 2 ಕೋಟಿ ಒಳಗೆ ಮೀಸಲು ಮಾಡಿ KRIDL ಹಾಗೂ ನಿರ್ಮಿತಿ ಕೇಂದ್ರಗಳಿಗೆ ಕೆಲಸ ನೀಡಲಾಗ್ತಾ ಇದ್ದಂತೆ. ಇದರಿಂದ ಸಣ್ಣ ಗುತ್ತಿಗೆದಾರರಿಗೆ ಯಾವುದೇ ಕೆಲಸ ಸಿಗ್ತಾ ಇಲ್ವಂತೆ. ಹೀಗಾಗಿ ಕಾಮಗಾರಿಗಳನ್ನು ಟೆಂಡರ್ ಮಾಡದೇ ಇದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಾಗಿ ಗುತ್ತಿಗೆದಾರರ ಸಂಘದ ಕಾರ್ಯಾಧ್ಯಕ್ಷ ಜಗನ್ನಾಥ ಶೇಗಜಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಬಹಳ ಕಷ್ಟದಾಗಿದ್ದೆವು. ನೀವು ನಗದಿ ಪೇಮೆಂಟ್ ಇದ್ದು ಬೇರೆ ಉದ್ರಿ ಪೇಮೆಂಟ್ ಕೆಲಸ ಮಾಡಿ ನಾವು ಸುಮಾರು ನಮ್ಮ ಕಲ್ಯಾಣ ಕರ್ನಾಟಕದ 60,000 ಕೋಟಿ ಪೆಂಡಿಂಗ್ ಅದನ್ನು ಕಲ್ಯಾಣ ಕರ್ನಾಟಕ 60,000 ಪೆಂಡಿಂಗ್ ಪೇಮೆಂಟ್ ಇದ್ರೂ ಸಹಿತ ನಾವೇನದ ಏನು ಯಾವ ಥರದ ಗದ್ದಲ ಮಾಡಿಲ್ಲ, ಯಾವ ಥರದ ಕಂಪ್ಲೇಂಟ್ ಮಾಡಿಲ್ಲ, ಯಾವ ಥರದ ಸರ್ಕಾರ ಬಗ್ಗೆ ದ್ವೇಷ ನಾವು ಸಾಧಿಸಿಲ್ಲ. ಇದು ನಡೆಯೋದಪ್ಪ ನಮ್ಮ ಜಿಂದಗಿದಾಗ ನಡೆದು ಬಂದ ದಾರಿ ತಿಳ್ಕೊಂಡು ನಾವು ಸುಮ್ಮನೆ ಕೂತಿದ್ದೆವು. ಈಗ ನಗದಿ ಪೇಮೆಂಟ್ ಇದ್ದಿದ್ದು ಲ್ಯಾಂಡ್ ಆರ್ಮಿ ಕೊಟ್ಟು ಉದ್ರಿ ಪೇ ಇದ್ದಿದ್ದು ನಮಗೆ ಹಾಗೆ ಇಟ್ಕೊಂಡು ಕೂತಾರೆ. ಅದಕ್ಕಾಗಿ ದಯಮಾಡಿ ನಾವೇನದ 10 ದಿವಸ ಅಂತ ಸಾಹೇಬ್ರಿಗೆ ಟೈಮ್ ಕೊಟ್ಟಿದ್ದೆವು. ಆ 10 ದಿವಸದ ಟೈಮ್ ಮುಗಿತೀಗ. ಆ ಮುಗಿದ ನಂತರ ನಮಗೇನದ ಯಾವುದು ಅವ್ರಲಿಂದ ಏನೋ ಉತ್ತರ ಬಂದಿಲ್ಲ. ಈಗ ಮತ್ತೇನದ ಈಗ 30 ಕೋಟಿ ಆಯಿತು. ಇನ್ನು 1 ವಾರಗಳ ಕಾಲ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘ ಕಾಲಾವಕಾಶ ನೀಡಿದೆ. ಒಂದು ವೇಳೆ ಇದೇ ರೀತಿ ಟೆಂಡರ್ ಕರೆಯದೆ ಕಾಮಗಾರಿ ನಡೆಸಿದ್ರೆ ಗುತ್ತಿಗೆದಾರರು ರಸ್ತೆಗಿಳಿದು ಹೋರಾಟ ಮಾಡೋದು ಖಚಿತ. ಓಂ ಪ್ರಕಾಶ್ H. ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಅನ್ನದಾತರ ಆತ್ಮಹತ್ಯೆಗಳು ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 1.5 ವರ್ಷದಲ್ಲಿ ರಾಜ್ಯದಲ್ಲಿ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೊಂದು ಬೆಂದು ಸಾಲ ಬಾಧೆಯಿಂದ ಸಾವಿಗೆ ಶರಣಾಗಿದ್ದಾರೆ. ರೈತ ಇಡೀ ದೇಶಕ್ಕೆ ಊಟ ಹಾಕುವ ಅನ್ನದಾತ. ರೈತರಿಲ್ಲದ ಜಗತ್ತನ್ನ ನೆನಪಿಸಿಕೊಳ್ಳುವುದು ಅಸಾಧ್ಯ. ನಮ್ಮ ನಿತ್ಯದ ಊಟದ ಹಿಂದೆ ರೈತನ ಶ್ರಮವಿದೆ. ಇಡೀ ಜಗತ್ತನ್ನೇ ಬೆಳಗುವ ರೈತ ಈಗ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾನೆ. ಅತಿವೃಷ್ಟಿ ಅನಾವೃಷ್ಟಿಗೆ ರೈತರ ಪಾಡು ಹೇಳತೀರದಂತಾಗಿದೆ. ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ನಾವು ರೈತಪರ ಅನ್ನೋ ಸಿಎಂ ಸಿದ್ದರಾಮಯ್ಯ ಅವರ ಧ್ಯೇಯ ವಾಕ್ಯ ಬರೀ ಹೇಳಿಕೆಗೆ, ಭಾಷಣಕ್ಕೆ ಸೀಮಿತವಾಯ್ತಾ ಅನ್ನುವ ಅನುಮಾನ ಮೂಡಿದೆ. ಕಾರಣ ಅನ್ನದಾತರು ನೊಂದು ಬೆಂದು ಸಾಲದ ಕಾಟಕ್ಕೆ ಸಾವಿಗೆ ಶರಣಾಗ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 1.5 ವರ್ಷದಲ್ಲಿ ಬರೋಬ್ಬರಿ 1182 ರೈತರು ಸಾವಿಗೆ ಶರಣಾಗಿದ್ದಾರೆ. ಹೀಗಂತ ಕಂದಾಯ ಇಲಾಖೆಯ ವರದಿ ಹೇಳ್ತಾ ಇದೆ.